ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ 8th ಸಮೇಟಿವ್ ಅಸೆಸ್ಮೆಂಟ್ ಸೆಕೆಂಡ್ DSCRT ಅವರು ಒಂದು ರಿಲೀಸ್ ಮಾಡಿರ್ತಕ್ಕಂಥ ಬ್ಲೂ ಪ್ರಿಂಟ್ ಮೇಲೆ ನಾವೇನೇ ಒಂದು ಪ್ರಾಕ್ಟೀಸ್ ಪೇಪರ್ ರೆಡಿ ಮಾಡಿದ್ದೀವಿ. ಸೊ ಅದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಯಾವೆಲ್ಲ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ಬರ್ತಾವೆ ಅನ್ನೋದನ್ನು ನಿಮಗೂ ಕೂಡ ಗೊತ್ತಿದೆ. ಲಾಸ್ಟ್ನ ವೀಡಿಯೋಗಳಲ್ಲಿ ಹಾಕಿರ್ತಕ್ಕಂಥ ಸುಮಾರು ವೀಡಿಯೋಗಳು ಏನಾಗಿದ್ದಾವೆ ಅಂತಂತಂದರೆ ವೈರಲ್ ಆಗಿದ್ದಾವೆ. ನಿಮ್ಮೆಲ್ಲರಿಗೂ ಕೂಡ ಅದು ಗೊತ್ತು ಇದೆ. ಓಕೆನಾ? ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಇನ್ನಷ್ಟು ಕ್ವಶನ್ಸ್ಗಳು ಬರ್ತವೆ, ಅವೆಲ್ಲಗಳು ನಿಮಗೆ ತುಂಬಾ ಯೂಸ್ ಆಗ್ತದೆ ಅಂತ ಹೇಳ್ತಾ, ಫಸ್ಟ್ MCQಗಳಲ್ಲಿ ಕೇಳಿದ್ದಾರೆ, ಎಸ್ಟರ್ಡೇ ಐ ಸಾ ಡ್ಯಾಶ್ ಆಕ್ಸಿಡೆಂಟ್ ಇನ್ ಡ್ಯಾಶ್ ಮಾರ್ಕೆಟ್ ಅಂತ ಇದೆ. ಸೊ ಎಸ್ಟರ್ಡೇ ಐ ಸಾ ಆ್ಯನ್ ಆಕ್ಸಿಡೆಂಟ್ ದ ಮಾರ್ಕೆಟ್ ಅಂತಕ್ಕಂಥದ್ದು ಏನಾಗಬೇಕಾಗಿತ್ತು, ಉತ್ತರವನ್ನು ಬರೀಬೇಕಾಗಿತ್ತು. ಆ್ಯನ್ ಮತ್ತು ದ ಅಂತಕ್ಕಂಥ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಸೆಕೆಂಡ್ ಒನ್, ರೀಡ್ ದ ಗಿವನ್ ಸೆಂಟೆನ್ಸ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕೇಳಿದರು. ಏನಿದೆ, ಐ ಆಮ್ ಸೋ ಸಾರಿ ಟು ಹಿಯರ್ ದ್ಯಾಟ್ ಯು ಆರ್ ಫೀಲಿಂಗ್ ಅನ್ವೆಲ್ ಅಂತ ಇದೆ. ಸೋ ಸಾರಿ ಅಂತ ಇದೆ. ಸಿಂಪತಿ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದರೆ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಬರ್ತದೆ. ಸೊ ಸಿಂಪತಿ ಅಂತ ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್, ಐಡೆಂಟಿಫೈ ದ ಕರೆಕ್ಟ್ ಪ್ರಿಫಿಕ್ಸ್ ಫಾರ್ ದ ವರ್ಡ್ ಸೋಷಿಯಲ್ ಅಂತ ಕೇಳಿದ್ದಾರೆ. ಈ ಸೋಷಿಯಲ್ ಅಂತಕ್ಕಂಥ ವರ್ಡ್ಗೆ ಕರೆಕ್ಟ್ ಆಗಿರ್ತಕ್ಕಂಥ ಪ್ರಿಫಿಕ್ಸನ್ನು ತುಂಬಬೇಕು. ಆಪ್ಷನ್ ಡಿ ಆ್ಯಂಟಿ ಅಂತ ಬರ್ತದೆ. ಆ್ಯಂಟಿ ಅಂತ ಬರೆದ್ರೆ ನಿಮಗೆ 1 ಮಾರ್ಕ್ ಕೊಡ್ತಾರೆ. ಇನ್ನು ಡೂ ಎಸ್ ಡೈರೆಕ್ಟೆಡಲ್ಲಿ ರಾಮನ ವಾಸ್ ಅ ಕೈಂಡ್ ಮ್ಯಾನ್ ಅಂತ ಇದೆ. ಹಾಗಾದರೆ ರಾಮನ್ ಅಂತಕ್ಕಂಥದ್ದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಡ್ತದೆ ಅಂತ ಕೇಳಿದ್ದಾರೆ. ಇಟ್ಸ್ ಎ ವೆರಿ ಈಸಿ ಫ್ರೆಂಡ್ಸ್. ರಾಮನ್ ಏನಪ್ಪ ಅಂದರೆ ನೌನ್ಗೆ ಸಂಬಂಧಪಡ್ತದೆ. ಕೈಂಡ್ ಅಂತಕ್ಕಂಥದ್ದು ಗೊತ್ತಿದೆ, ಲಾಸ್ಟ್ ವೀಡಿಯೋದಲ್ಲಿ ಕೊಟ್ಟಿದ್ದೀನಿ. ಅದೇನಪ್ಪ ಅಂದರೆ ಅಡ್ಜೆಕ್ಟಿವ್ ಅಂತ ಬರ್ತದೆ. ಸೊ ಅಡ್ಜೆಕ್ಟಿವ್ ಇಸ್ ದ ರೈಟ್ ಆನ್ಸರ್. ಇನ್ನು ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ 2 ಸಿಲಾಬಲ್ ಅಂತ ಕೇಳಿದ್ದಾರೆ. ಸೊ ಭಾಳ ವರ್ಡ್ ಇದ್ದಾವೆ. ರಿಟರ್ನಿಂಗ್, ಸೇಪರ್, ಡಿಸ್ಸೆಪ್ರೇಟ್ಲಿ, ಸ್ಪೀಕ್. ಈ 4 ಶಬ್ದಗಳಲ್ಲಿ ಯಾವುದು 2 ಸಿಲೆಬಲ್ ವರ್ಡ್ ಇದೆ ಅಂತ ಕೇಳಿದ್ದಾರೆ. ಸೊ ಅದು ಬಂದ್ಬಿಟ್ಟು ಏನಪ್ಪ ಅಂದರೆ ಸೇಪರ್. ಸೊ ಸೇಪರ್ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ಚೂಸ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಕೇಳಿದ್ದಾರೆ. ದ ಡಾಗ್ ಚೇಸ್ಡ್ ದ ಬಾಲ್ ಅಂತ ಇದೆ. ಓಕೆ, ಸೊ ಇದ್ರದ್ದು ಪ್ಯಾಸಿವ್ ಫಾರ್ಮ್ ಏನಾಗ್ತದಪ್ಪ ಅಂದರೆ ದ ಬಾಲ್ ವಾಸ್ ಚೇಸ್ಡ್ ಬೈ ದ ಡಾಗ್. ದ ಬಾಲ್ ವಾಸ್ ಚೇಸ್ಡ್ ಬೈ ದ ಡಾಗ್ ಅನ್ನೋದು ಪ್ಯಾಸಿವ್ ಫಾರ್ಮಲ್ಲಿ ಬರಬೇಕು. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟಿವ್ ಟೆನ್ಸ್ ಫಾರ್ಮ್ ದ ವರ್ಬ್ ಅಂತ ಕೇಳಿದರು. ದ ಸ್ಟೂಡೆಂಟ್ಸ್ ಡ್ಯಾಶ್ ರೀಡಿಂಗ್ ದ ಬುಕ್ಸ್ ಅಂತ ಕೇಳಿದರೆ. ಸ್ಟೂಡೆಂಟ್ಸ್ ಅಂತ ಅದ. ಸೊ ಸ್ಟೂಡೆಂಟ್ಸ್ ಅಂತಂದರೆ ಏನಾಗಬೇಕು, ಆರ್ ಅಂತ ಬರೀಬೇಕು. ದ ಸ್ಟೂಡೆಂಟ್ಸ್ ಆರ್ ರೀಡಿಂಗ್ ದ ಬುಕ್ಸ್ ಇಸ್ ದಿ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕೇಳಿದರು, ಎರರ್ ಇದೆ. ದ ನ್ಯೂಸ್ ವೇರ್ ವೆರಿ ಗುಡ್ ಅಂತ ಇದೆ. ಇಲ್ಲಿ ವರ್ಬಲ್ ಎರರ್ ಇದೆ. ಸೊ ಯಾವುದು ವರ್ಬ್ ಎರರ್ ಆಗಿದೆ ಅಂದರೆ ದ ನ್ಯೂಸ್ ಈಸ್ ಅಂತಕ್ಕಂಥದ್ದು ಮಾತ್ರ ಆಗಬೇಕು. ಸೊ ವೇರ್ ಜಾಗದಲ್ಲಿ ಏನು ಹಚ್ಚಬೇಕಾಗಿತ್ತು, ದ ನ್ಯೂಸ್ ಈಸ್ ವೆರಿ ಗುಡ್ ಅಂತಕ್ಕಂಥದ್ದು ಬರೆದ್ರೆ 1 ಮಾರ್ಕರ್ ನಿಮಗೆ ಕೊಡ್ತಾರೆ. ನೆಕ್ಸ್ಟ್ 1 ಮಾರ್ಕರ್ ಕ್ವಶನಲ್ಲಿ ನೇಮ್ ದ ರೈಟರ್ ಆಫ್ ದಿಸ್ ಲೆಸನ್ ಆ್ಯಂಡ್ ಫೌಂಡರ್ ಆಫ್ ದ ಶಾಂತಿ ನಿಕೇತನ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಆನ್ಸರ್ ಏನಪ್ಪ ಅಂದ್ರೆ ಅಥರ್ ಆಫ್ ದ ಲೆಸನ್ ಈಸ್ CF ಆ್ಯಂಡ್ರೂಸ್ ಅಂತ ಬರ್ತದೆ. ಓಕೆನಾ? ಆ್ಯಂಡ್ ಫೌಂಡರ್ ಆಫ್ ಶಾಂತಿ ನಿಕೇತನದ ಯಾರು ಬರ್ತಾರಪ್ಪ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಇಸ್ ದ ರೈಟ್ ಆನ್ಸರ್ ಆಗಬೇಕು. ಇನ್ನು ವೆನ್ ಡಿಡ್ ದ ಸ್ಟ್ರೇಂಜ್ ಫಿಯರ್ ಸ್ಟ್ರಿಕ್ ದ ಹೇರ್ ಆ್ಯಂಡ್ ದ ವಾಟ್ ವಾಸ್ ದ್ಯಾಟ್ ಅಂತ ಇದೆ. ಇವೆಲ್ಲ ನಿಮಗೆ ಸಪ್ಲಿಮೆಂಟ್ರಿ ರೀಡಿಂಗಲ್ಲಿ ಇರ್ತಕ್ಕಂಥ ಕ್ವಶನು. ಒನ್ ಡೇ ಆಸ್ ದ ಹೇರ್ ವಾಸ್ ಬ್ರಿಂಗಿಂಗ್ ಫುಡ್ ಟು ಇಟ್ಸ್ ಹ್ಯಾಬಿಟ್ ಅ ಸ್ಟ್ರೇಂಜ್ ಫಿಯರ್ ಸ್ಟ್ರಕ್ ಹಿಮ್. ಇಫ್ ದ ಅರ್ತ್ ವಾಸ್ ಟು ಫಾಲ್ ಟು ಪೀಸಸ್ ವಾಟ್ ವುಡ್ ಬಿಕಮ್ ಆಫ್ ಹಿಮ್ ಅಂತಕ್ಕಂಥ ಬರೆದ್ರೆ 1 ಮಾರ್ಕ್. ಇನ್ನು ವಾಟ್ ಅ ಕ್ವಾಲಿಟಿ ಆಫ್ ಲಾಲ್ ಬಹದ್ದೂರ್ ಡು ಯು ಫೈಂಡ್ ಡ್ಯೂರಿಂಗ್ ದ ಡೇಸ್ ಆಫ್ ಪೆರೋಲ್ ಅಂತ ಕೇಳಿದ್ದಾರೆ. ಲಾಲ್ ಬಹದ್ದೂರ್ ರೆಫ್ಯೂಸ್ ಟು ಸ್ಟೇ ಅಟ್ ಹೋಮ್ ಈವನ್ ಡ್ಯೂರಿಂಗ್ ದ ಡೇಸ್ ಆಫ್ ಪೆರೋಲಾ ಬಿಕಾಸ್ he took parole for his daughter's sake. When his daughter had died and obsequies were over and it was not to right to stay back home, this was ಶಾಸ್ತ್ರಿ ಸ್ಟ್ಯಾಂಡ್ ಅಂತಕ್ಕದ್ದನ್ನು ನೀವು ಬರಿಬೇಕಾಗಿತ್ತು. ಓಕೆನಾ? ಇನ್ನು ನೆಕ್ಸ್ಟ್, ವಾಟ್ ವೇರ್ ದ ಕ್ವಾಲಿಟೀಸ್ ಯು ರಿಕಗ್ನೈಸ್ ದ ವ್ಯಾಲೆಂಟಿನಾ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್, ವ್ಯಾಲೆಂಟಿನಾ ವಾಸ್ ನಾಟ್ ಎ ಜಸ್ಟ್ ಸ್ಟ್ರಾಂಗ್ ಆ್ಯಂಡ್ ಫಿಟ್ but had all the soft and nice qualities of a woman. She was interested in music and literature. She loved reading more than anything else. She loved a happy and quiet homely life ಅಂತಕ್ಕದ್ದನ್ನು ಬರೆದ್ರೆ ನಿಮಗೆ ಆನ್ಸರ್ ಏನು ಮಾಡ್ತಾರಪ್ಪ ಅಂದರೆ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಕೊಡ್ತಾರೆ. ಇನ್ನು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇತ್ತು ಫ್ರೆಂಡ್ಸ್. ಏನಪ್ಪ ಅಂದರೆ ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್. 2 ಮಾರ್ಕರ್ ಕ್ವಶನ್ ಇದೆ. ಮೆನ್ಷನ್ ದ ಆಕ್ಟಿವಿಟೀಸ್ ಆಫ್ ದ ಬಾಯ್ಸ್ ಪ್ರಾಕ್ಟೀಸ್ ಇನ್ ದ ಆಫ್ಟರ್ನೂನ್ ಕ್ಲಾಸಸ್ ಅಂತ ಕೇಳಿದರೆ. ಇದು ಶಾಂತಿನಿಕೇತನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. The boys in Shantiniketana practice carpentry, spinning, weaving, drafting, painting, music, mechanical work, etc. In the afternoon, they learn these types of handiworks ಅಂತ ಬರೆದ್ರೆ ಸಾಕು. ಇನ್ನು ವೈ ಕುಡಂಟ್ ರಾಮನ್ ಗೋ ಟು ದ ಯುನೈಟೆಡ್ ಕಿಂಗ್ಡಮ್ ಫಾರ್ ಹೈಯರ್ ಎಜುಕೇಷನ್ ಅಂತ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಆಫ್ಟರ್ ಈಸ್ MA, ರಾಮನ್ ವಾಂಟೆಡ್ ಟು ಗೋ ಟು ದ ಯುನೈಟೆಡ್ ಕಿಂಗ್ಡಮ್ಸ್ ಫಾರ್ ಹೈಯರ್ ಸ್ಟಡೀಸ್ ಇನ್ ಸೈನ್ಸ್ ಬಟ್ ಈಸ್ ಹೆಲ್ತ್ ಬ್ರೋಕ್ ಡೌನ್ ಆ್ಯಂಡ್ he could not go. This was the greatest disappointment in his ಲೈಫ್ ಅಂತ ಬರೆದ್ರೆ ಸಾಕು.
ಇನ್ನು ಹೌ ಡಿಡ್ ದ ಬರ್ಡ್ ರಿಯಾಕ್ಟ್ ಟು ದೇವದತ್ತಾಸ್ ಕಾಲ್ ಅಂತ ಕೇಳಿದ್ದಾರೆ. ಸೊ ದ ಬರ್ಡ್ ಅ ಸ್ವ್ಯಾನ್ ರಿಯಾಕ್ಟೆಡ್ ಟು ದೇವದತ್ತಾಸ್ ಕಾಲ್ ಬೈ ನಾಟ್ ರೆಸ್ಪಾಂಡಿಂಗ್, ಬಟ್ ವೆನ್ ಸಿದ್ಧಾರ್ಥ ಟೆಂಡೆಡ್ ಟು ಇಟ್ಸ್ ಓನ್ಸ್ ಇಟ್ ಶೂಡ್ ಸೈನ್ಸ್ ಆಫ್ ರಿಕಗ್ನಿಷನ್ ಆ್ಯಂಡ್ ಅಫೆಕ್ಷನ್ ಟುವರ್ಡ್ಸ್ ಹಿಮ್ ಅಂತಕ್ಕಂಥದ್ದು ಆನ್ಸರ್. ಇನ್ನು ಹೌ ವಾಸ್ ಲೂಥರ್ ಬರ್ಬ್ಯಾಂಕ್ ಇನ್ಸ್ಪೈರ್ಡ್ ಟು ಗ್ರೋ ನ್ಯೂ varieties ಆಫ್ ಪ್ಲಾಂಟ್ಸ್? ಇಟ್ಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. Luther Burbank was attracted towards the wonders of nature and learned the techniques of growing varieties of crops and plants during his early days. Darwin's book Variations of Animals and Plants under the Domestication made him to devote his life to grow new varieties of plants ಅಂತ ಬರೆದ್ರೆ ಸಾಕು. ಇನ್ನು ವೈ ಡಸ್ ದ ಮದರ್ ಸೇ ಅ ಕೈಂಡ್ ಆಫ್ ಫೇತ್ ಪ್ರಿವೇಲ್ಸ್ ಅಂತ ಕೇಳಿದ್ದಾರೆ. ಸೊ ದ ಮದರ್ ಸೇಸ್ ಅ ಕೈಂಡ್ ಆಫ್ ಫೇತ್ ಪ್ರಿವೇಲ್ಸ್ ಬಿಕಾಸ್ ಶಿ ಸೀಸ್ ದ್ಯಾಟ್ ಹರ್ ಚೈಲ್ಡ್ಸ್ gentleness is modeled by still by words rather than being guided by the gentle actions. Even though the mother acted cruelly by drawing the child's kittens, trapping mice and shooting wild birds ಅಂತ ಬರೆದ್ರೆ ಸಾಕು. ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ. ಎಸ್ ವೈ ಶುಡ್ ದೇ ನಾಟ್ ಡಿಲೇ ಟು ಸ್ಟಾರ್ಟ್ ವರ್ಕ್ ಅಂತ ಕೇಳಿದ್ದಾರೆ. ದೇ ಶುಡ್ ನಾಟ್ ಡಿಲೇ ಬಿಕಾಸ್ ಇಟ್ ಈಸ್ ಟೈಮ್ ಟು ಫಾಲೋ ದ ಸೀಫುಲ್ಸ್ ಕಾಲ್. ಇನ್ನು 3 ಮಾರ್ಕರಲ್ಲಿ ಹೌ ಕ್ಯಾನ್ ಯು ಸೇ ದ್ಯಾಟ್ ದ ಬೀಸ್ ಈಸ್ ಇಂಟೆಲಿಜೆಂಟ್ ಆ್ಯಂಡ್ ಕ್ಲೆವರ್ ಅಂತ ಕೇಳಿದರು. ಸೊ ಅದು ಇಂಪಾರ್ಟೆಂಟ್ ಅದ. ದ ಬಿ ಈಸ್ ಬಿಸಿ ಡೂಯಿಂಗ್ ಥಿಂಗ್ಸ್, ಇಟ್ ಕಲೆಕ್ಟ್ಸ್ ದ ನೆಕ್ಟರ್ ಆ್ಯಂಡ್ ಸೇವ್ಸ್ ಇಟ್ ಫಾರ್ ಫ್ಯೂಚರ್ ಯೂಸಸ್, ಇಟ್ ಬಿಲ್ಡ್ಸ್ ಇಟ್ಸ್ ಬಿಹೇವ್ ಸ್ಕಿಲ್ಫುಲಿ ಆ್ಯಂಡ್ ದಿಸ್ ಈಸ್ ಅ ವೈ ಇಟ್ ಈಸ್ ದ ಕ್ಲೆವರ್. ಇನ್ನು ಡಿಸ್ಕ್ರೈಬ್ ದ ಇನ್ಸಿಡೆಂಟ್ ಇನ್ ದಿ ಲೈಬ್ರರಿ ಅಂತ ಕೇಳಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಒನ್ ಡೇ ಸಾಯಿ ಸ್ಟೆಪ್ಡ್ ಆನ್ ಅ ಬುಕ್ ಬೈ ಮಿಸ್ಟೇಕ್ ಆ್ಯಸ್ ಸಿ rushed into the library. Her grandfather stopped her and told her to regard books with respect. He further told her to ask forgiveness of the book. Next, briefly describe how a war spoils everything ಅಂತ ಕೇಳಿದರೆ. ಮೋಸ್ಟ್ ಇಂಪಾರ್ಟೆಂಟ್. People living in different parts of the earth have isolated themselves on the basis of color, race, creed, language and country. Though they are all beings basically. They wage war against one another in the name of the race, religion and other factors. Each country wants to establish supremacy over the others ಅಂತ ಬರೆದ್ರೆ ಆನ್ಸರ್ ಇತ್ತು. ಇನ್ನು ಆಸ್ ಅ ರಿಸಲ್ಟ್ ದೇರ್ ಈಸ್ ಅ ಮಾಸ್ ಡಿಸ್ಟ್ರಕ್ಷನ್ ವಿತ್ ದ ಯೂಸ್ ಆಫ್ ಮಾಡರ್ನ್ ವೆಪನರಿ. ಲ್ಯಾಕ್ಸ್ ಆಫ್ ಪೀಪಲ್ ಆರ್ ಕಿಲ್ಡ್, ದೇರ್ ಹೋಮ್ಸ್, fertile lands are reduced and ashes. If we recall the devastating effects of the Second World War, we can realize that war brings a lot of misery to the people. ಓಕೆ. ಇನ್ನು ಸಂಬಡಿ ಮದರ್ದು ಸಮರಿ ಕೇಳಿದ್ದಾರೆ, ಅದನ್ನು ಕೂಡ ನೋಡ್ಕೊಂಡೋಗಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಆರ್ ಸಿ ಟು 2 little boys, 1 black and 1 white. ವಾಟ್ ವೇರ್ ದ ಕಲರ್ಸ್ ಆಫ್ ಬಾಯ್? 1 was black and another was white. ಹೂ ವೇರ್ ದೇ ಪ್ಲೇಯಿಂಗ್ ಆನ್ ದ ಪ್ರಿವೆಂಟರ್? ವಿಚ್ ಲೆಸನ್ ಸ್ಟೇಟ್ಮೆಂಟ್ ಆಫ್ ದಿಸ್ ಕೇಳಿದ್ದಾರೆ. ಜಮೈಕನ್ ಫ್ರಾಗ್ಮೆಂಟ್ ಅಂತಕ್ಕಂಥದ್ದು ಇತ್ತು. ಐ ವಾಂಟ್ ನ್ಯೂ ಕ್ಲಾತ್ಸ್ ಅದ. ಹೂ ಈಸ್ ದ ಸ್ಪೀಕರ್? ದ ಎಂಪೈರರ್. ಹೂ ವಾಸ್ ಸೇಡ್ ಟು ದ ಚೀಫ್ ಅಡ್ವೈಸರ್. ಓಕೆ. ಇನ್ನು ಪ್ರೊಫೈಲ್ ಇದೆ, ಲೂಥರ್ ಬರ್ಬ್ಯಾಂಕ್ ಇದೆ, ಇದೇ ಬಂದರೆ ಬರ್ತದೆ. ಅದಕ್ಕೆ ನಾನು ಇದೇ ಇಟ್ಟಿರ್ತಕ್ಕಂಥದ್ದು. ಇದನ್ನು ನೀಟಾಗಿ ಏನು ಮಾಡಬೇಕಂದ್ರೆ ಈ ಥರನಾಗಿ ಬರೀಬೇಕು. ಓಕೆ. ಸೊ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ರಿ. ಇಷ್ಟ 5 ಸಾಲದ ನಿಮಗೆ 3 ಮಾರ್ಕ್ಸ್ ಆರಾಮಾಗಿ ಸಿಗ್ತದೆ. ಅಲ್ಲಿನ ಕೀವರ್ಡ್ಸ್ಗಳನ್ನು ತೊಗೊಂಡು ನೀವು ಏನು ಮಾಡಬೇಕು ಬರಬೇಕು. ಇಲ್ಲೇನಷ್ಟು ಭಾಳ ತಲೆ ಹೊಡ್ಕೊಳ್ಳುವಂಥ ಕೆಲಸ ಅಲ್ಲ. ಓಕೆನಾ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಿದೆಪ್ಪ ಅಂತಂದರೆ ಚಿತ್ರ ಇದೆ. ಸೊ ಇದೇ ಚಿತ್ರವನ್ನು ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಇಲ್ಲಿ ನೀರು ಒಯ್ಯೋದು, ಆಮೇಲೆ ಫೈರ್ ಇದೆ, ಆಲ್ರೆಡಿ ಕೆಳಗಡೆ ಬರ್ತೀನಿ. ದಿಸ್ ಈಸ್ ಎ ವಿಲೇಜ್ ಸೀನ್. ಅ ಮ್ಯಾನ್ ಈಸ್ ಕ್ಯಾರಿಂಗ್ ವಾಟರ್ ಪಾಟ್ಸ್ ಆನ್ ಅ ಸ್ಟಿಕ್. ಅ ವುಮನ್ ಈಸ್ ಕುಕ್ಕಿಂಗ್ ಫುಡ್ ಆನ್ ಅ ಫೈರ್. ಅ ಬಾಯ್ ಈಸ್ ಹೆಲ್ಪಿಂಗ್ ಹರ್ ನಿಯರ್ ದ ಸ್ಟೋವ್. ದೇರ್ ಆರ್ ಹೌಸಸ್, ಟ್ರೀಸ್ ಆ್ಯಂಡ್ ಕವ್ ಇನ್ ದ ಬ್ಯಾಕ್ಗ್ರೌಂಡ್. ಐ ಲೈಕ್ ದಿಸ್ ಪಿಕ್ಚರ್. 1 picture ಈಸ್ 1000 words ಅಂತಕ್ಕದ್ದನ್ನು ಕೂಡ ನೀವು ಬರೆದ್ರೆ 4 ಸಾಲ ಬರೆದ್ರೆ 3 ಮಾರ್ಕ್ಸ್ ಕೊಡ್ತಾರೆ. ಡೋಂಟ್ ವರಿ. ಪದ್ಯ ಇದೇ ಬರ್ತದೆ. ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್. ದ ಟ್ರೀಸ್, ದ ಬರ್ಡ್ಸ್, ಕ್ರೋನ್ ಗ್ರೋವಿಂಗ್ ಆ್ಯಂಡ್ ಪೀಪಲ್ ವರ್ಕಿಂಗ್ ಆರ್ ಡಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್. ಅದು ಬರಲಿಲ್ಲ ಅಂದರೆ ಇದಾದರೂ ಫಿಕ್ಸು. ಐ ಸ್ಟಾಪ್ ಟು ವಾಚ್ ದ ಮ್ಯಾನ್ ಸ್ಟ್ರೈಕ್ ಎಟ್ ದ ಟ್ರಂಕ್ ಆಫ್ ಅ ಟ್ರೀ ಗ್ರೋನ್ ಸ್ಟ್ರಾಂಗ್ ಥ್ರೂ ಮೆನಿ ಸೆಂಚುರೀಸ್. ಹೀಸ್ ಎ ಕ್ವಿಕ್ ಆ್ಯಕ್ ಶಾರ್ಪ್ ಆ್ಯಂಡ್ ಗ್ಲಿಟ್ರಿಂಗ್ ಸ್ಟ್ರಕ್ ಡೀಪ್ ಆ್ಯಂಡ್ ಎಲ್ಲೋ ಚಿಪ್ಸ್ ವೆಂಟ್ ಸ್ಪಿನ್ನಿಂಗ್ ಇನ್ ದ ಏರ್. ಸೊ ಇದನ್ನು ಬರೀತಕ್ಕಂಥದ್ದಿತ್ತು. ಇನ್ನು ಎಸ್ಸೆಗಳಲ್ಲಿ ಇಂಪಾರ್ಟೆನ್ಸ್ ಆಫ್ ಟ್ರೀಸ್ ಇಟ್ಟಿದ್ದೆ. ಮರಗಳ ಪ್ರಾಮುಖ್ಯತೆ ಒಂದು 15 ಸಾಲ ಬರೆಯೋದಿದೆ. ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ನಿಮಗೆ ಇದನ್ನು ಶೇರ್ ಮಾಡಿದ್ದೆ. ಅದನ್ನು ಕೂಡ ನೀವೆಲ್ಲ ಬರೆದಿರ್ಬೋದು. 2ನೇದು ಯೂಸಸ್ ಆಫ್ ಮೊಬೈಲ್ಸ್. ಇದನ್ನು ಕೂಡ ಬೈಪಟ್ ಮಾಡಿ. ಓಕೆ. ಚೆನ್ನಾಗಿ ಬರೀರಿ ಯೂಸಸ್ ಆಫ್ ಮೊಬೈಲ್ಸು. ಅದಕ್ಕೂ ಕೂಡ ನಿಮಗೆ 3 ಮಾರ್ಕರ್ ಇದೆ. ಲಾಸ್ಟ್ ಏನೂ ಇರಲಿಲ್ಲ ಅಂದರೆ ಮೈ ಸ್ಕೂಲ್ದು ಕೂಡ ನಿಮ್ಗೆ ಏನು ಮಾಡ್ಬೋದು ಕೇಳ್ಬೋದು. ನಿಮ್ಮ ಶಾಲೆಯಲ್ಲಿ ಎಷ್ಟು ಜನ ಟೀಚರ್ಸ್ ಇದ್ದಾರೆ, ಏನೆಲ್ಲ ವರ್ಕ್ ಮಾಡ್ತಾರೆ, ಅದನ್ನು ಕೂಡ ನೀವೇನು ಮಾಡ್ಬೋದು ಆರಾಮಾಗಿ ಬರಿಬೋದು. ಇನ್ನು ಒಂದು ಲೆಟರ್ ಇದೆ, ನಾನಿಲ್ಲಿ ಲೀವ್ ಲೆಟರ್ ಕೊಟ್ಟಿದ್ದೀನಿ. ಸೊ ಫಸ್ಟ್ ಫ್ರಾಮ್ ಬರಿಬೇಕು. ಹೆಸರು, ತರಗತಿ, ಶಾಲೆ ಅವರೇ ಕೊಟ್ಟಿರ್ತಾರೆ.
ದ ಕ್ಲಾಸ್ ಟೀಚರ್ ಅಂದರೆ ಕ್ಲಾಸ್ ಟೀಚರ್ ಬರೀಬೇಕು, ಹೆಡ್ ಮಾಸ್ಟರ್ ಅಂದರೆ ಹೆಡ್ ಮಾಸ್ಟರ್ ಅಂತ ಬರೀಬೇಕು. ಓಕೆನಾ. ನೆಕ್ಸ್ಟ್ ಲಾಸ್ಟ್ ಹೇಗಿದೆ ಹಾಗೆ ಬರೀರಿ. ಓಕೆ, ಇಲ್ಲಿ ರಿಸ್ಪೆಕ್ಟೆಡ್ ಸರ್ ಅಂತ ಹಾಕ್ರಿ, ಸಬ್ಜೆಕ್ಟ್ ಅಂತ ಹಾಕ್ರಿ, ರಿಗಾರ್ಡಿಂಗ್ ಟು ಲೀವ್ ಸ್ಯಾಂಕ್ಷನ್ ಅಂತ ಬರೀರಿ. ಲಾಸ್ಟ್ ಇದು ಲೆಟರ್ ಆಫ್ ದ ಬಾಡಿ ಇದೇ ಥರ ಬರೀರಿ. ಐ ವಿಲ್ ನಾಟ್ ಬಿ ಏಬಲ್ ಟು ಅಟೆಂಡ್ ಸ್ಕೂಲ್ ಟುಡೇಸ್ ಆ್ಯಸ್ ಐ ಫೆಲ್ ಡೌನ್ ಎಸ್ಟರ್ಡೇ ಪ್ಲೇಯಿಂಗ್ ಇನ್ ದ ಪಾರ್ಕ್. ಕೈಂಡ್ಲಿ ಗ್ರ್ಯಾಂಟ್ ಮೀ 1 days ಲೀವ್. ಐ ವಿಲ್ ಕಂಪ್ಲೀಟ್ ಮೈ ಸ್ಕೂಲ್ ವರ್ಕ್ ದ್ಯಾಟ್ ಐ ಹ್ಯಾವ್ ಮಿಸ್ಡ್ ಎಸ್ಟರ್ಡೇ. ಥ್ಯಾಂಕಿಂಗ್ ಯು ಯುವರ್ಸ್ ಒಬಿಡಿಯೆಂಟ್ಲಿ ಸುನಿಲಾ. ಇಷ್ಟು ಬರೆದ್ರೆ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಲೆಟರಲ್ಲಿ ಫುಲ್ ಮಾರ್ಕ್ಸ್ ಕೊಡ್ತಾರೆ.